अस्सलामु अलैकुम वरहमतुल्लाहि वबरकातुह। अस्सुन्ना इंशाअल्लाह आज मैं फरिश्तों के बारे में अल्लाहನ देवदूतರು कन्नड़दल्ली एंजल्स इंग्लिश में उसके बारे में बताने के लिए जा रहा हूं। सुनिए, जिस तरह इंसान अल्लाह ताला के बंदे हैं, यूं ही फरिश्ते और जिन्नात भी अल्लाह ताला के बंदे हैं। ये लोग हवा की तरह अंधे की मखलूक है। हवा की तरह अंधे की, दिखता नहीं, ಕಾಣಲು ಸಾಧ್ಯವಿಲ್ಲದಂತಹ ಒಂದು ಸೃಷ್ಟಿಯಾಗಿದ್ದಾರೆ ಫರಿಶ್ತೆ ಮಲಕ್ಗಳು। उनको अल्लाह ताला ने नूर से पैदा किया। ಅವರನ್ನು ಅಲ್ಲಾಹನು ನೂರ್ನಿಂದ, ಪ್ರಕಾಶದಿಂದ ಅವರನ್ನು ಅಲ್ಲಾಹನು ಸೃಷ್ಟಿಸಿದ್ದು। ये गुनाहों से मासूम होते हैं, ಅವರಿಂದ ಯಾವುದೇ ತಪ್ಪುಗಳು ಬರಲಿಕ್ಕಿಲ್ಲ। ये न मर्द होते हैं न औरत, ಅವರಲ್ಲಿ ಯಾವುದೇ ಲಿಂಗ ಭೇದನೆ ಇಲ್ಲ, ಲಿಂಗ ಭೇದ ಇಲ್ಲ। ಅಂದ್ರೆ ಹೆಂಗಸರು ಗಂಡಸರು ಎಂಬುದೇ ಮಲಕ್ಗಳಲ್ಲಿ, ಫರಿಶ್ತೆಯಲ್ಲಿ ಇಲ್ಲ। उनकी तादाद शुमार से बाहर है, ಅವರ ಲೆಕ್ಕದಲ್ಲಿ ಹಾಕುವಂತಿಲ್ಲ, ಅಂದರೆ ಲೆಕ್ಕದ ಬಾಹರು, तादाद से बाहर है, अनकाउंटेबल। 10 फरिश्ते बुलंद मर्तबे वाले, 10 ಮಲಕ್ಗಳು ಒಳ್ಳೆ ಒಂದು ದೊಡ್ಡ ಒಂದು ಸ್ಥಾನದಲ್ಲಿರುವ, जिनकी मारिफत हम पर जरूरी है, ಅವರ ಬಗ್ಗೆ ನಾವು ಕಲಿಯಲೇಬೇಕು। और वो ये है, एक हजरत जिब्रील अलैहिस्सलाम, ಅವರ ಕೆಲಸ ಏನು? ಅವರು ಮಾಡುವಂತ ಕೆಲಸ अल्लाह ताला की तरफ से पैगंबरों के पास वही लाना, ಅಲ್ಲಾಹನ ಮೆಸೇಜ್ ಅನ್ನು, ಅಲ್ಲಾಹನ ಸಂದೇಶವನ್ನು ಭೂಲೋಕಕ್ಕೆ ತೆಗೆದುಕೊಂಡು ಬಂದು ಯಾರಿಗೆ ಆಗ್ತಾರೆ? ಅದಾಗಿದೆ ನಮ್ಮ ಪೈಗಂಬರ್ 1,24,000 ಪೈಗಂಬರ್ ಈ ಲೋಕಕ್ಕೆ ಬಂದಿದ್ದಾರೆ। ಅಂದರೆ ಅದು ಲೆಕ್ಕ ದೃಢ ಅಲ್ಲ, ಹೆಚ್ಚು ಇರಬಹುದು, ಕಡಿಮೆ ಇರಬಹುದು। ಅವರಿಗೆ ಅಲ್ಲಾಹನ ಮೆಸೇಜ್ ಅನ್ನು, ಅಲ್ಲಾಹನ ಸಂದೇಶವನ್ನು ಮುಟ್ಟಿಸುವವರಾಗಿದ್ದಾರೆ ಯಾರು? ಜಿಬ್ರೀಲ್ ಅಲೈಹಿಸ್ಸಲಾಂ। 2 ಹಜರತ್ ಮೀಕಾಯಿಲ್ ಅಲೈಹಿಸ್ಸಲಾಂ, ಅವರ ಕೆಲಸ ಏನು? ಹವಾ, ಬಾರಿಶ್, ಪಾನಿ ವಗೈರಾ ಬರ್ಸಾನ, ನಮಗೆ ಗಾಳಿ ಬರುತ್ತದೆ, ಮಳೆ ಬರುತ್ತದೆ, ಈ ಎಲ್ಲಾ ಕಾರ್ಯವನ್ನು ಅಲ್ಲಾಹನು ಅವರಿಗೆ ಅವರ ಮುಕರರ್ ಮಾಡಿದ್ದಾರೆ। ಅದಕ್ಕೆ ಅವರಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ, ಅವರ ಹೆಸರಾಗಿದೆ ಮೀಕಾಯಿಲ್ ಅಲೈಹಿಸ್ಸಲಾಂ। 3 ಹಜರತ್ ಇಸ್ರಾಫೀಲ್ ಅಲೈಹಿಸ್ಸಲಾಂ, ಸೂರ್ ಫೂಕನ, ಸೂರ್ ಅಂದರೆ ಕಿಯಾಮತ್ ದಿನದ ಅಂದಿನ ದಿನ ಸೂರನ್ನು, ಈಗಲೂ ಇಸ್ರಾಫೀಲ್ ಅಲೈಹಿಸ್ಸಲಾಂ ಕೈಯಲ್ಲಿ ಸೂರಿದೆ, ಒಂದು ದೊಡ್ಡ ಒಂದು ಊದುವಂತಹ ಒಂದು ಸಾಧನ। ಆಗ ಅಲ್ಲಾಹನು ಆದೇಶ ಕೊಟ್ಟ ತಕ್ಷಣ ಅವರು ಊದುತ್ತಾರೆ, 2 ಬಾರಿ ಊದುತ್ತಾರೆ। ಪ್ರಥಮವಾಗಿ ಊದುವಾಗ ಎಲ್ಲ ಲೋಕವು ಹಲಾಕಾಗುತ್ತದೆ, ಬರ್ಬಾದಾಗುತ್ತದೆ। ಮತ್ತೊಂದು ಸಲ ಊದುವಾಗ ಎಲ್ಲರೂ ಹಯಾತ್ ಆಗ್ತಾರೆ, ಜೀವಂತವಾಗುತ್ತಾರೆ। ಅದಾಗಿದೆ ಇಸ್ರಾಫೀಲ್ ಅಲೈಹಿಸ್ಸಲಾಂ। 4ನೇದು ಅಜ್ರಾಯಿಲ್ ಅಲೈಹಿಸ್ಸಲಾಂ, ರೂ ಕಬ್ಜ್ ಕರ್ನ, ನಮ್ಮ ಆತ್ಮವನ್ನು, ನಮ್ಮ ರೂಹನ್ನು ಹಿಡಿಯುವ ಮಲಕ್ಗಳು। ಹಜರತ್ ರಕೀಬ್ ಅತೀದ್ ಅಲೈಹಿಸ್ಸಲಾಂ, अच्छी बुरी बातों का लिखना, अच्छी बातों बुरी बातों, ಒಳ್ಳೆಯ ಕಾರ್ಯವಾಗಲಿ ಕೆಟ್ಟದಾಗಲಿ ಅದನ್ನು ಬರೆದಿಡುವವರು। ಹಜರತ್ ಮುನ್ಕರ್ ನಕೀರ್ ಅಲೈಹಿಸ್ಸಲಾಂ,
कब्र में सवाल करना। मुनकर नकीर 2 फरिश्ते कब्र में आते हैं, नम्मा कब्र न लिबरतारे। हजरत मालिक अलैहिस्सलाम दौजक की हिफाजत करने वाले, यानी दौजक के सेक्रेटरी, और हजरत रिजवान अलैहिस्सलाम जन्नत की जो है सेक्रेटरी करने वाले, उसका जो है हिफाजत करने वाले। इंशाअल्लाह 10 फरिश्तों का नाम भी हमको याद करना है। अस्सलामु अलैकुम वरहमतुल्लाहि वबरकातुहू।